ನಾನು ಈ ಚಾಪ್ಟರ್ನ ಮೂರ್ತಿ ಓದಿದ್ದೀನಿ, ಈ ಚಾಪ್ಟರ್ನ 5 ಟೈಮ್ಸ್ ಓದಿದ್ದೀನಿ, ಬಟ್ ಅದೇ ಚಾಪ್ಟರ್ ಅದೇ ಕ್ವೆಶನ್ ಎಕ್ಸಾಮ್ ಅಲ್ಲಿ ಕೇಳಿದಾಗ ನಿಮಗೆ ನೆನಪು ಬರಲ್ಲ. ನಿಮ್ಗೆ ನೆನಪು ಬಂದ್ರೂ ಕೂಡ ನಿಮ್ಗೆ ಬರೆಯಕ್ಕಾಗಲ್ಲ, ಮಾರ್ಕ್ಸ್ ಲಾಸ್ಟ್ ಬರಲ್ಲ. ಸೊ ನಿಮ್ಗೂ ಈ ತರ ಆಗ್ತಿದ್ರೆ ದಿಸ್ ಇಸ್ ದ ಬೆಸ್ಟ್ ವಿಡಿಯೋ ಫಾರ್ ಆಲ್ ಆಫ್ ಸ್ಟೂಡೆಂಟ್ಸ್. ಆಮೇಲೆ ಇಫ್ ಯು ವಾಂಟ್ ಟು ನೋ ವೈ ನಾನು ಚಾನಲ್ ಅಲ್ಲಿ ಲಾಸ್ಟ್ 3 ವೀಕ್ಸ್ ಯಾಕೆ ಬಂದಿಲ್ಲ ಅಂತ ನಿಮ್ಗೆ ತಿಳ್ಕೊಬೇಕಾದ್ರೆ ವಿಡಿಯೋ ಎಂಡ್ ನೋಡಿ. ಐ ಟೆಲ್ ದ ರೀಸನ್ ಇನ್ ದ ಎಂಡ್. ಓಕೆ, ವೈ ವಾಸ್ ಐ ಆಬ್ಸೆಂಟ್. ಓಕೆನಾ? ಸೊ ಮಕ್ಕಳೇ, ಫಸ್ಟ್ ಆಫ್ ಆಲ್ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಈ ಥರ ವಿಡಿಯೋ ಮಾಡೋದು ಇಟ್ಸ್ ಅ ವೆರಿ ಬಿಗ್ ಡೀಲ್. ನನಗೆ ನಾ ಡಾಕ್ಟರ್ ಹೇಳಿದ್ದಾರೆ ಮಾಡಬೇಡ ಅಂತ. ಓಕೆನಾ? ಸೊ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ನಾವು ಐ ಟೆಲ್ ಯು ದ ಬೆಸ್ಟ್ ವೇ ಟು ಲರ್ನ್. ಎಕ್ಸಾಮ್ಗೀಗ ನಿಮ್ಮ ಹತ್ರ ಒಂದು ಲೆಟ್ಸೆ ಒಂದು ರಾತ್ರಿ ಇದೆ ನಿಮ್ಮ ಹತ್ರ, ಇಲ್ಲಾಂದ್ರೆ ಎಕ್ಸಾಮ್ಗೀಗ ಲೆಟ್ಸೆ 1 ಡೇ ಇದೆ, 2 ಡೇಸ್ 3 ಡೇಸ್ ಇದೆ. ಅವಾಗ ನೀವು ಯಾವ ಥರ ಪ್ರಿಪೇರ್ ಮಾಡಬೇಕು? ಫಾರ್ ಎಕ್ಸಾಂಪಲ್, ನಿಮಗೆ ಎಕ್ಸಾಮ್ಗೆ ತುಂಬ ಕಮ್ಮಿ ಟೈಮ್ ಇರಬೇಕಾದ್ರೆ ದರ್ ಇಸ್ ಎ AI ಕಾಲ್ಡ್ ಆಸ್ ಏನು ವಿಡಿಯೋ ಸೀಕ್ AI ಅಂತ. ನೀವು ಇದನ್ನ ಕ್ಲಿಕ್ ಮಾಡಿಬಿಟ್ಟು ನಂದು ಯಾವ್ದು ಲೆಕ್ಚರ್ ನೋಡಿ, ಇದು ನಂದು ಸೆಕೆಂಡ್ PUC ಲೆಕ್ಚರ್ ಇದು, ರೈಟ್? ಎನಿ ಲೆಕ್ಚರ್ ಯು ಕ್ಯಾನ್ ಟೇಕ್ ಅಂಡ್ ಯು ಕ್ಯಾನ್ ಸಮ್ಮರೈಸ್ ದ ಲೆಕ್ಚರ್ ಇನ್ ಅ ರಿಟರ್ನ್ ಫಾರ್ಮ್ಯಾಟ್. ತೋರಿಸ್ಲಾ ಒಂದು ತೋರಿಸ್ಲಾ ನೋಡಿ, ಇಲ್ಲಿ ಇದು AI ನಿಮ್ದು. ಸರಿನಾ? ಕ್ಲಿಕ್ ಮಾಡಿ ಈ ತರ ನಿಮ್ಗೆ ಸಿಗತ್ತೆ. ದಿಸ್ ಇಸ್ ದ ನಿಮ್ದು AI ಈ ತರ ಬರುತ್ತೆ. ಈಗ ಲೆಟ್ಸ್ ದಿಸ್ ಇಸ್ ದ ವಿಡಿಯೋ. ಒಂದು ನಮ್ದು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ವೇದಾಂತು ಕರ್ನಾಟಕ ಇಲ್ಲ ನಮ್ಮ SLC ಯಾವ ಚಾನಲ್ ನೀವು ಚೆಕ್ ಮಾಡಿ ನಮ್ದು ನಿಮ್ಗೆ ಲೆಕ್ಚರ್ ಸಿಗುತ್ತೆ. ಆ ಲೆಕ್ಚರ್ ನೀವೇನ್ ಮಾಡ್ಬೇಕು ಗೊತ್ತಾ? ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಮೇಲೆ ಇರೋದು URL ಕಾಪಿ ಮಾಡಬೇಕು. ಕಾಪಿನ ಮಾಡಿದ್ರೆ ನೀವು ಅದನ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಬೇಕು. ಇಲ್ಲಿ ಈ ತರ ಪೇಸ್ಟ್ ಮಾಡಬೇಕು. ಆಮೇಲೆ ಸಮ್ಮರೈಸ್ ನಾವು ಮಾಡಿದ ತಕ್ಷಣ ನಿಮಗೆ ಪಿನ್ ಟು ಪಿನ್, ನಮ್ಗೆ ಗೊತ್ತು ನಿಮ್ಗೀಗ ಎಕ್ಸಾಮ್ ಟೈಮ್ ಇರ್ಬೇಕಾದ್ರೆ ನೀವು ಅಬ್ಬಬ್ಬ ಅಂತಂದ್ರೆ 1.5 hours ಟೈಮ್ ಮಾಡಕ್ಕಾಗಲ್ಲ ಒಂದ್ ಲೆಕ್ಚರ್ ಮೇಲೆ. ಸೊ ಅವಾಗ ನೀವೇನ್ ಮಾಡ್ಬೋದು? ಅವಾಗ ನೀವು ವಿಡಿಯೋನ ಸಮ್ಮರೈಸ್ ಮಾಡ್ಬೋದು ಈ ತರ. ಸೊ ಇದನ್ನ ಈ ಸಮ್ಮರಿನ ನೀವು ಅಬ್ಬಬ್ಬ ಅಂದ್ರೆ 30 minutes ಓದ್ ಮುಗಿಸ್ಬಿಡ್ತೀರಾ. ಸೊ ದಟ್ ಇಸ್ ದ ಬೆಸ್ಟ್ ವೇ ಟು ಲರ್ನ್ ಫಾಸ್ಟರ್ ಯೂಸಿಂಗ್ AI. ಸೊ ಆಬ್ವಿಯಸ್ ಸ್ಟೂಡೆಂಟ್ಸ್, AI ಬಂದಿದೆ ಅಂದ್ರೆ ಯೂಸ್ ಮಾಡಲೇಬೇಕು ನಾವೆಲ್ಲರೂ ಕೂಡ, ರೈಟ್? ಸೊ ದಿಸ್ ವಿತ್ ಹೆಲ್ಪ್ ಆಫ್ ದಿಸ್ ಯು ಕ್ಯಾನ್ ಯೂಸ್ ದ AI ಸ್ಟೂಡೆಂಟ್ಸ್. ಹಂಗೆ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ಓಕೆನಾ? ಸೊ ದಟ್ ಇಸ್ ಕಾಲ್ಡ್ ಆಸ್ ಸ್ಟೂಡೆಂಟ್ಸ್, ದಟ್ ಇಸ್ ಕಾಲ್ಡ್ ಆಸ್ ವಿಡಿಯೋ ಸೀಕ್, ಫಸ್ಟ್ ಒನ್. ಈಗ ನಾವು ಸ್ಟೂಡೆಂಟ್ಸ್ ಲೆಟ್ಸ್ ಸೇ ವಿಚ್ ಇಸ್ ದಿ ಮೋಸ್ಟ್ ಪವರ್ಫುಲ್ ಟೂಲ್ ನಿಮ್ದು ಟು ಲರ್ನ್ ಫಾಸ್ಟ್ ಸ್ಟೂಡೆಂಟ್ಸ್. ನನಗೆ ಹೇಳಂದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಆಕ್ಟಿವ್ ರಿಕಾಲ್ ಮೆಥಡ್, ವಿಚ್ ಐ ಆಲ್ವೇಸ್ ಟೆಲ್. ನೀವು ನೋಟಿಸ್ ಮಾಡಿರ್ಬೋದು ನನ್ನ ಕ್ಲಾಸಲ್ಲೂ ಕೂಡ ಐ ಆಸ್ಕ್ ಅ ಲಾಟ್ ಆಫ್ ಕ್ವೆಶನ್ಸ್. ಯಾಕಂದ್ರೆ ಗೊತ್ತಾ, ವೆನ್ ಐ ಆಸ್ಕ್ ಅ ಲಾಟ್ ಆಫ್ ಕ್ವೆಶನ್ಸ್, ನಿಮಗೆ ಬ್ರೈನ್ ಕಷ್ಟ ಆಗಬೇಕು. ಬ್ರೈನಿಗೆ ಕಷ್ಟ ಆದ್ರೆ ಮಾತ್ರ ನೀವು ಇನ್ಫಾರ್ಮೇಶನ್ ನಿನಪಿಟ್ಕೋತೀರಾ. ಇಲ್ಲ ನಿಜ ಅಂತೀನಿ, ನೀವು ಇನ್ಫಾರ್ಮೇಶನ್ ಮರ್ತೋಗ್ತೀರಾ ನೀವು. ನಾವು ವಾಟ್ ಇಸ್ ದಿಸ್ ಆಕ್ಟಿವ್ ರಿಕಾಲ್? ಲೆಟ್ಸ್ ಸೇ ನಾನು ಟೆಕ್ಸ್ಟ್ ಬುಕ್ ತೆಗೆದೆ, ನಾನು ಟೆಕ್ಸ್ಟ್ ಬುಕ್ ತೆಗೆದ್ಬಿಟ್ಟು ಒಂದು ಲೈನ್ ನ ಮತ್ತೆ ಓದೋದು ಆಕ್ಟಿವ್ ರಿಕಾಲ್ ಅಲ್ಲ. ಒಂದು ಲೈನ್ ನ ಮತ್ತೆ ಓದೋದು ಆಕ್ಟಿವ್ ರಿಕಾಲ್ ಯಾವತ್ತೂ ಅಲ್ಲ. ಯಾಕಂದ್ರೆ ಹಂಗ್ ಮಾಡಿದ್ರೆ ನೀವು ಲೈನ್ ಟು ಲೈನ್ ಓದ್ತೀರಾ, ಟೆಕ್ಸ್ಟ್ ಬುಕ್ ನ ಚಾಪ್ಟರ್ ಮತ್ತೆ ಓದ್ತೀರಾ, ಎಕ್ಸಾಮ್ ನೆನಪಿರಲ್ಲ. ದ ಆಕ್ಚುಯಲ್ ಆಕ್ಟಿವ್ ರಿಕಾಲ್ ಇಸ್ ಬೈ ಆಸ್ಕಿಂಗ್ ಕ್ವೆಶನ್ಸ್. ನೀವು ಫಾರ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸ್ಟೂಡೆಂಟ್ಸ್. ಈಗ ನೀವು ಈ ತರ ಮಾಡ್ತೀರಿ ಅನ್ಕೊಳ್ಳಿ, ಓದಿದ್ರಿ ನೀವು, ಓಕೆನಾ? ಆಮೇಲೆ ಅಂಡರ್ಲೈನ್ ಮಾಡಿದ್ರಿ, ಆಮೇಲೆ ಮತ್ತೆ ಓದಿದ್ರಿ. ನಿಜ ಅಂತೀನಿ, ತುಂಬಾ ಮಕ್ಕಳಿಗೆ ನೆನಪಿರಲ್ಲ ಆಮೇಲೆ. ಸೊ ನೀವೇನ್ ಮಾಡ್ಬೇಕು? ಬ್ರೈನ್ ಕಷ್ಟ ಕೊಡ್ಬೇಕು, ಕಷ್ಟ ಮಾಡ್ಬೇಕು ನೀವು ಬ್ರೈನ್ಗೆ. ಹೆಂಗ್ ಮಾಡ್ತೀರಾ ಫ್ರೆಂಡ್ಸ್? ನೋಡಿ, ಒಂದ್ಸತಿ ಓದಿ ಬುಕ್ ನ ಕ್ಲೋಸ್ ಮಾಡ್ಬಿಡಿ. ಆಮೇಲೆ ಟೆಲ್ ವಾಟ್ ಯು ರಿಮೆಂಬರ್. ನಿಮ್ಗೆ ಏನ್ ನೆನಪಿದೆಯಲ್ಲ ಅದ್ ನೀವು ಬುಕ್ ನ ಕ್ಲೋಸ್ ಮಾಡ್ಬಿಟ್ಟು ಲೌಡ್ ಆಗಿ ಹೇಳಿ ಅದನ್ನ. ಸೊ ಪ್ಲೀಸ್ ಯೂಸ್ ಮೆಥಡ್ ಆಫ್ ಆಕ್ಟಿವ್ ರಿಕಾಲ್. ದ ಅದರ್ ಮೆಥಡ್ ಆಫ್ ಆಕ್ಟಿವ್ ರಿಕಾಲ್ ಇಸ್ ಕ್ವೆಶ್ಚನ್ ಪ್ರಾಕ್ಟೀಸ್. ನೀವು ಎಷ್ಟು ಕ್ವೆಶ್ಚನ್ ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ಒಳ್ಳೇದು ನಿಮಗೆ. ಕ್ವೆಶ್ಚನ್ ಪ್ರಾಕ್ಟೀಸ್ ಮಾಡಿದಾಗ ಯು ವಿಲ್ ಆಲ್ಸೋ ಗೆಟ್ ಟು ನೋ ಒಂದು ಕಾನ್ಸೆಪ್ಟ್ ನಿಮ್ಗೆ ಯಾವ ತರ ಕೇಳ್ಬೋದು ಅಂತ ನಿಮ್ಗೆ. ದಟ್ ಆಲ್ಸೋ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಪ್ಲೀಸ್ ರಿಮೆಂಬರ್ ದ ಆಕ್ಟಿವ್ ರಿಕಾಲ್ ಮೆಥಡ್. ಈಗ ನಿಮ್ಗೆ 2 ಮುಗೀತು, ಈಗ 2 ಪಾಯಿಂಟ್ ಮುಗೀತು. ಥರ್ಡ್ ಇಸ್ ಕಾಲ್ಡ್ ಎ ಸ್ಪೇಸ್ ರೆಪಿಟೇಷನ್. ಇದು ನಿಮ್ಗೆ ಸದ್ಯಕ್ಕೆ ಯೂಸ್ ಆಗಲ್ಲ ಇದು, ಯಾಕಂದ್ರೆ ಇದಕ್ಕೆ ಟೈಮ್ ಬೇಕಾಗುತ್ತೆ. ಬಟ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್ ಟು ಮೇಕ್ ಯು ಮೆಮರಿ ಸ್ಟ್ರಾಂಗರ್. ಎವ್ರಿ ಸಿಂಗಲ್ ಡೇ ಆ ಬೂಸ್ಟ್ ಕಾಂಪ್ಲೆಂಟ್ ಕೊಡಿದ್ರೆ ಮೆಮರಿ ಬರಲ್ಲ, ಇಲ್ಲಿಂದ ಮೆಮರಿ ಬರೋದು. ನಾವು ವಾಟ್ ಇಸ್ ಸ್ಪೇಸ್ ರೆಪಿಟೇಷನ್ ಸ್ಟೂಡೆಂಟ್ಸ್? ಫಾರ್ ಎಕ್ಸಾಂಪಲ್, ನೀವೊಂದು ಕಾನ್ಸೆಪ್ಟ್ ತಗೊಂಡ್ರಿ, ಟೈಮ್ ಆಗ್ತಾ ಆ ಕಾನ್ಸೆಪ್ಟ್ ಮರ್ತೋಗ್ತಾ ಇರತ್ತೆ ನಿಮಗೆ, ಹೌದಾ? ಟೈಮ್ ಆಗ್ತಾ ಆ ಕಾನ್ಸೆಪ್ಟ್ ನಿಮಗೆ ಮರ್ತೋಗ್ತಾ ಇರತ್ತೆ. ಈಗ ಯು ವಾಂಟ್ ಟು ಮೇಕ್ ಶೋರ್ ಯು ರಿಮೆಂಬರ್ ದ ಕಾನ್ಸೆಪ್ಟ್ ವೆರಿ ವೆಲ್. ಅದ್ ಹೆಂಗ್ ಮಾಡ್ಬೇಕು ಗೊತ್ತಾ? ಸ್ಪೇಸ್ ರೆಪಿಟೇಷನ್. ಏನೋ ಅದೇ ಕಾನ್ಸೆಪ್ಟ್ ನ 1 ಡೇ ಆದ್ಮೇಲೆ ಒಂದ್ಸತಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ 3 ಡೇಸ್ ಮತ್ತೆ ಪ್ರಾಕ್ಟೀಸ್ ಮಾಡಿ, ಆಮೇಲೆ 4 ಡೇಸ್ ಇಲ್ಲ 7 ಡೇಸ್ ಆದ್ಮೇಲೆ ಮತ್ತೆ ಕಾನ್ಸೆಪ್ಟ್ ನ ಓದಿ. ಸೊ ಸ್ಪೇಸ್ ಕೊಟ್ಟು ಒಂದು ಕಾನ್ಸೆಪ್ಟ್ ನ ಮತ್ತೆ ಓದ್ತಾ ಇದ್ರೆ ಇಲ್ಲ ಬರೀತಾ ಇದ್ರೆ ನಿಮ್ಗೆ ನಿಜವಾಗ್ಲೂ ನೆನಪಿರುತ್ತೆ ಕಾನ್ಸೆಪ್ಟ್. ಓಕೆನಾ? ದಟ್ ಇಸ್ ಕಾಲ್ಡ್ ಸ್ಪೇಸ್. ಆಲ್ ದಿಸ್ ಆರ್ ಸೈಂಟಿಫಿಕ್ ಮೆಥಡ್ ಸ್ಟೂಡೆಂಟ್ಸ್. ಆಲ್ ದಿಸ್ ಆರ್ ಪ್ರೂವನ್ ಸೈಂಟಿಫಿಕ್ ಮೆಥಡ್ಸ್. ಆ AI ಆಗಿರ್ಬೋದು, ಫ್ರೀ ಅದು ಕೂಡ, AI ಇಸ್ ಫ್ರೀ. ಅದಾದ್ಮೇಲೆ ಸ್ಪೇಸ್ ರೆಪಿಟೇಷನ್ ಆಗಿರ್ಬೋದು, ರೈಟ್? ಅದಾದ್ಮೇಲೆ ನಮ್ದು ಇದಾಗಿರ್ಬೋದು ಸ್ಟೂಡೆಂಟ್ಸ್, ಏನದು ಆಕ್ಟಿವ್ ರಿಕಾಲ್ ಆಗಿರ್ಬೋದು. ಸ್ಟೂಡೆಂಟ್ಸ್, ನೆಕ್ಸ್ಟ್ ಥಿಂಗ್ ಇಸ್ ಪ್ರಾಕ್ಟೀಸ್ ರೈಟಿಂಗ್.
ನಿಜ ಅಂತೀನಿ, ನೀವು ಎಷ್ಟು ಬರ್ಡ್ ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ಒಳ್ಳೇದಾಗತ್ತೆ ನಿಮಗೆ, ಅಷ್ಟು ನಿಮ್ಗೆ ನೆನಪಿರುತ್ತೆ, ಅಷ್ಟು ನೀವು ಎಕ್ಸಾಮ್ಲು ಕೂಡ ಅದನ್ನೇ ಸೇಮ್ ಬರೀಬೋದು. ತುಂಬ ಮಕ್ಕಳಿಗೆ ಇದಾಗುತ್ತೆ ಎಕ್ಸಾಮಲ್ಲಿ, ಎಸ್ಪೆಷಲಿ ಇಂಗ್ಲೀಷ್ ಎಕ್ಸಾಮಲ್ಲಿ ಲ್ಯಾಂಗ್ವೇಜಸ್ ಅಲ್ಲೆಲ್ಲ ಬರೀ ಟೈಮೇ ಸಿಗಲ್ಲ. ಇಲ್ಲಾಂದ್ರೆ ಅಂತಾರೆ ಸರ್ ನಂಗೆ ಬರೀ ಪ್ರಾಕ್ಟೀಸ್ ಹೋಗ್ಬಿಟ್ಟಿದೆ, ಅದಕ್ಕೆ ನಿಮ್ಗೆ ಟೈಮ್ ಸಿಗಲ್ಲ. ಓಕೆನಾ? ಸೊ ಪ್ಲೀಸ್ ಬರ್ಡ್ ಪ್ರಾಕ್ಟೀಸ್ ಮಾಡಿ ಎಲ್ಲ ಕಾನ್ಸೆಪ್ಟ್ಸ್ನ. ಓಕೆನಾ? ನಾವು ಸ್ಟೂಡೆಂಟ್ಸ್ ನೆಕ್ಸ್ಟ್ ಏನು, ಮೈಂಡ್ ಮ್ಯಾಪ್ಸು. ನೀವು ಎಕ್ಸಾಮ್ಗಿಂತ ತುಂಬ ಕಮ್ಮಿ ಟೈಮ್ ಇರಬೇಕಾದ್ರೆ ಬೆಸ್ಟ್ ಇಸ್ ಟು ರಿವೈಸ್ ಮೈ ಮೈಂಡ್ ಮ್ಯಾಪ್ಸು. ಸರ್ ನಮಗೆ ಮೈಂಡ್ ಮ್ಯಾಪ್ಸ್ ಬೇಕು, ನಮ್ಮ ಹತ್ರ ಮೈಂಡ್ ಮ್ಯಾಪ್ಸ್ ಇಲ್ಲ ಅಂತಂದರೆ ನಿಮ್ಗೆ ಬೇಕಂತ ಹೇಳಿ, ಐ ವಿಲ್ ಗಿವ್ ಯು ಸಮ್ ಮೈಂಡ್ ಮ್ಯಾಪ್ಸ್ ಫಾರ್ ಆಲ್ ಆಫ್ ಯು. ಓಕೆನಾ? ಅದು ಬಿಟ್ಟರೆ ನೀವು ಸಿಂಪಲ್ ಆಗಿ ಗೂಗಲಲ್ಲಿ ಹೋಗ್ಬಿಟ್ಟು ಮೈಂಡ್ ಮ್ಯಾಪ್ ಕ್ಲಾಸ್ 10th ಸೈನ್ಸ್ ಅಂತ ಹಾಕಿ, ಇಲ್ಲ ಮೈಂಡ್ ಮ್ಯಾಪ್ ಕ್ಲಾಸ್ 11th ಸೈನ್ಸ್, ಮೈಂಡ್ ಮ್ಯಾಪ್ ಕ್ಲಾಸ್ 11th ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಅಂತ ಹಾಕಿ, ನಿಮಗೆ ನಮ್ಮನ್ನೆಲ್ಲ ಬೇರೆಯವ್ರದ್ದೆಲ್ಲ ಸಿಗುತ್ತೆ, ನಿಮಗೆ ಮೈಂಡ್ ಮ್ಯಾಪ್ಸ್ ಫ್ರೀಯಾಗಿ ಸಿಗುತ್ತೆ. ಸೊ ಸ್ಟೂಡೆಂಟ್ ಮಕ್ಕಳೇ, ದ ಹೋಲ್ ಪಾಯಿಂಟ್ ಇಸ್ ಯು ಟು ಟೇಕ್ ಅಡ್ವಾಂಟೇಜ್. ನಮ್ಮಿಂದ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಟೇಕ್ ಅಡ್ವಾಂಟೇಜ್ ಆಫ್ ಅದರ್ಸ್ ಆಲ್ಸೋ, ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ನಾವೆಲ್ಲ ಟೀಚರ್ಸು ಒಂದೇ ಏಮ್ ಮಾಡೋದು ಏನು, ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರಲಿ ಅಂತ, ನಿಮ್ಗೆ ಒಂದು ಲೈಫಲ್ಲಿ ಸ್ವಲ್ಪ ಒಳ್ಳೆ ನಿಮ್ಗೆ ಬುದ್ಧಿ ಸಿಗಲಿ ಅಂತ. ಸೊ ಬೇರೆ ಮಟೀರಿಯಲ್ಸ್ನ ಕೂಡ ಯೂಸ್ ಮಾಡಿ ಬರೋದು ಕೂಡ ನಿಮ್ಗೆ ಒಳ್ಳೇದಾಗುತ್ತೆ. ಓಕೆನಾ? ನಾವು ಸ್ಟೂಡೆಂಟ್ಸ್ ನೆಕ್ಸ್ಟ್ ಹೆಂಗೆ ಗೊತ್ತಾ, ನಿಮಾನಿಕ್ಸ್ ಎಕ್ಸಾಮ್ಗೆ ಕಮ್ಮಿ ಟೈಮ್ ಇರಬೇಕಾದ್ರೆ ಪ್ಲೀಸ್ ನಿಮಾನಿಕ್ಸ್ನ ಮುಂಚೆನೇ ಮಾಡ್ಕೊಂಡಿರಿ. ಈ ನಿಮಾನಿಕ್ಸ್ ಮಾಡ್ಕೊಂಡಾಗ ನಿಮಗೆ ಎಕ್ಸಾಮಲ್ಲಿ ನೆನಪಿಗೆ ತುಂಬ ಹೆಲ್ಪ್ ಮಾಡುತ್ತೆ. ದಿಸ್ ಆಲ್ಸೋ ದ ವೆರಿ ವೆರಿ ಇಂಪಾರ್ಟೆಂಟ್ ಮೆಥಡ್ ಫಾರ್ ಲರ್ನಿಂಗ್ ಫಾಸ್ಟ್. ವಾಟ್ ಇಸ್ ನಿಮಾನಿಕ್ಸ್ ಸ್ಟೂಡೆಂಟ್ಸ್? ನಿಮಾನಿಕ್ಸ್ ಒಂದು ಶಾರ್ಟ್ ಫಾರ್ಮ್ಸ್. ನಾನಿದ್ನ ಮುಂಚೆನೇ ಗೊತ್ತಿರಲಿಲ್ಲ ನಿಮಾನಿಕ್ಸ್ ಅಂತ ಇದ್ದು. ನಾನು ನಿಮಾನಿಕ್ಸ್ನ ನನ್ನ ಲೈಫಲ್ಲಿ ನಾನೇ ಮಾಡ್ಕೊತಿದ್ದೆ. ನನ್ನ ಲೈಫ್ ಏನು ನಡೀತಿರತ್ತಲ್ಲ ಅಕ್ಕಪಕ್ಕ, ಅದ್ರ ಬೇಸ್ ಮೇಲೆ ನಿಮಾನಿಕ್ಸ್ ಮಾಡ್ಕೊತಿದ್ದೆ. ಈ ನಿಮಾನಿಕ್ಸ್ ಬೇರೆಯವ್ರಿಗೆ ಅರ್ಥ ಆಗಲ್ಲ, ಬಟ್ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು, ನನಗೆ ನೆನಪಿಗೆ ಹೆಲ್ಪ್ ಮಾಡ್ತಾ ಇತ್ತು. ಓಕೆನಾ? ಸೊ ಪ್ಲೀಸ್ ನಿಮಾನಿಕ್ಸ್ ನೆನಪಿಕೊಳ್ಳಿ ಸ್ಟೂಡೆಂಟ್ಸ್. ರಿಮೆಂಬರ್ ಥ್ರೂ ಸಾಂಗ್ಸ್ ಆರ್ ಅಬ್ಸರ್ವೇಷನ್ಸ್. ನಾನು ಸಾಂಗ್ಸ್ ರೆಕಮೆಂಡ್ ಮಾಡಲ್ಲ, ನಾನು ಅಬ್ಸರ್ವೇಷನ್ಸ್ ರೆಕಮೆಂಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಎಸೆನ್ಷಿಯಲ್ ಪ್ರೈವೇಟ್ ಟೀಮ್ ಹಾಲ್ ಅಂತ ಒಂದು ಟ್ರಿಕ್ ಇದೆ, ಸ್ಮಾಲ್ ಟ್ರಿಕ್. ಓಕೆನಾ? ಸೊ ಟ್ರಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೆಟ್ಸ್ ಸೇ ನಿಮ್ಗೆ ಟ್ರಿಕ್ಸ್ ಮಾಡೋಕ್ಕಾಗ್ತಿಲ್ಲ, ಅವಾಗ ಏನು ಮಾಡ್ಬೇಕು ನಿಮಗೆ ಟ್ರಿಕ್ಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಪ್ಲೀಸ್ ಎಸ್ಪೆಷಲಿ ಬಯಾಲಜಿ, ಕೆಮಿಸ್ಟ್ರಿಲೆಲ್ಲ ಆ ರಿಯಾಕ್ಷನ್ಸು, ಆ ಡಯಾಗ್ರಾಮ್ಸ್ನ ವಿಜುವಲಿ ನೋಡಿ ಸ್ಟೂಡೆಂಟ್ಸ್. ಒಂದು ಕಾನ್ಸೆಪ್ಟ್ನ ವಿಜುವಲ್ ಆಗಿ ನೋಡಿದ್ರೆ ಏನಾಗುತ್ತೆ, ನಿಮಗೆ ನೆನಪಿರುತ್ತೆ. ಫೋಟೋಸಿಂಥಸಿಸ್ನ ನೀವು ವಿಜುವಲ್ ವಿಡಿಯೋ ನೋಡಿ, ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಒಂದು ಹಾಕಿ ಫೋಟೋಸಿಂಥಸಿಸ್ ಪ್ಲಾಂಟ್ಸ್ 3D ವಿಜುವಲೈಸೇಷನ್ ಅಂತ. ನೀವು ರಿಯಲ್ ನಿಜ ಅಂತೀನಿ, ನೀವು ಅಕಸ್ಮಾತ್ ಅದನ್ನ ಪ್ರಾಸೆಸ್ನ ಒಂದು ನೋಡ್ಬಿಟ್ರೆ ನಿಮಗೆ ನೆನಪಿರೋಕೆ ಈಸಿ ಆಗುತ್ತೆ, ಆಮೇಲೆ ಇಷ್ಟನೂ ಆಗುತ್ತೆ, ನಿಮಗೆ ಮನಸ್ಸಿನ ಇಷ್ಟ ಆಗುತ್ತೆ ಮಾಡೋಕ್ಕೈತೆಲ್ಲ. ಓಕೆನಾ? ಸೊ ಪ್ಲೀಸ್ ವಿಜುವಲೈಸೇಷನ್ ಮಾಡಿ ಸ್ಟೂಡೆಂಟ್ಸ್, ವಿಜುವಲೈಸೇಷನ್ ಮಾಡಿ. ಆಮೇಲೆ ಈಗ ಎಕ್ಸಾಮ್ಗಿಂತ ಒಂದು ದಿವಸ ಮುಂಚೆ ಇದೆ, ಎಕ್ಸಾಮ್ಗಿಂತ ಅರ್ಧ ಗಂಟೆ ಮುಂಚೆ ಇದೆ, ಎಕ್ಸಾಮ್ಗಿಂತ 1 ಅವರ್ ಮುಂಚೆ ಇದೆ, ಅವಾಗ ನೀವು ಪ್ರಿಪೇರ್ಡ್ ನೋಟ್ಸ್ ನೋಡ್ಕೋಬಹುದು. ನಿಮಗೆ ಇದು ಬೇಕು ಅಂದರೆ ಕಮೆಂಟ್ ಹಾಕಿ ಸ್ಟೂಡೆಂಟ್ಸ್, ವಿಚ್ ಚಾಪ್ಟರ್ ಡು ಯು ನೀಡ್ ಪ್ರಿಪೇರ್ಡ್ ನೋಟ್ಸ್. ಫಸ್ಟ್ PUC ಆಗಲಿ, ಸೆಕೆಂಡ್ PUC ಆಗಲಿ, 10th ಆಗಲಿ, SLC ಆಗಲಿ, KCT ಆಗಲಿ, ನಿಮ್ಗೆ ಯಾವ ಚಾಪ್ಟರ್ ನೋಟ್ಸ್ ಬೇಕು ಕಮೆಂಟ್ ಹಾಕಿ ಸ್ಟೂಡೆಂಟ್ಸ್. ಓಕೆನಾ? ಓಕೆ ಸ್ಟೂಡೆಂಟ್ಸ್. ಹಾಗೆ ಸ್ಟೂಡೆಂಟ್ಸ್, ಇದು ಬಿಡಿ, ಇದು ಸ್ಲೀಪ್ ನೀವು ಮಾಡ್ತೀರಾ, ನಾನು ಹೇಳಿಲ್ಲ ನೀವು ಮಾಡ್ತೀರಾ ಇದನ್ನ, ನಾನು ಹೇಳಿಲ್ಲ ಅಂದ್ರೂ ಕೂಡ ನೀವು ಮಾಡ್ತೀರಾ ಇದನ್ನ, ಮಲ್ಕೊಳ್ಳಿ. ಯಾಕಂದ್ರೆ ಮೆಮರಿ ಯಾವತ್ತು ಸ್ಟ್ರಾಂಗ್ ಯಾವಾಗ ಆಗೋದು, ಮಲ್ಕೊಂಡಾಗ ಮಾತ್ರ ಆಗೋದು ಸ್ಟ್ರಾಂಗು. ಓಕೆನಾ? ನಾವು ಸ್ಟೂಡೆಂಟ್ಸ್ ಒನ್ ಥಿಂಗ್ ವಿಚ್ ಐ ಆಲ್ವೇಸ್ ಬಿಲೀವ್ ಇನ್ ಇಸ್ ಫ್ಲೇಮೆಂಟ್ ಟೆಕ್ನಿಕ್ಸ್. ನಿಮ್ಗೆ ನಾನು ತುಂಬ ಇನ್ಫಾರ್ಮೇಶನ್ ಕೊಡ್ತೀನಿ ವಿಡಿಯೋದಲ್ಲಿ, ಬಟ್ ಪ್ಲೀಸ್ ಈ ಎಲ್ಲ ಇನ್ಫಾರ್ಮೇಶನ್ ತುಂಬ ಇಂಪಾರ್ಟೆಂಟು. ಓಕೆನಾ? ಸೊ ವಾಟ್ ಇಸ್ ಫ್ಲೇಮೆಂಟ್ ಟೆಕ್ನಿಕ್ ಅಂತ ಏನು ಸ್ಟೂಡೆಂಟ್ಸ್, ಅದು ಅರ್ಥ ಏನು, ಮೀನಿಂಗ್ ಏನು, ಫ್ಲೇಮ್ ಅಂದ್ರೆ ಯಾರಿದು? ಓಕೆನಾ? ಸೊ ವಾಟ್ ಇಸ್ ದಿಸ್ ಟೆಕ್ನಿಕ್ ಸ್ಟೂಡೆಂಟ್? ವೆರಿ ವೆರಿ ಸಿಂಪಲ್ ಟೆಕ್ನಿಕ್. ಆಲ್ವೇಸ್ ಲರ್ನ್ ವಿತ್ ದ ಇಂಟೆನ್ಷನ್ ಆಫ್ ಟೀಚಿಂಗ್ ಸಮ್ ಒನ್. ಯಾವತ್ತೂ ಒಂದು ಕಾನ್ಸೆಪ್ಟ್ನ ಕಲಿಬೇಕಾದ್ರೆ ಆ ಕಾನ್ಸೆಪ್ಟ್ನ ಕಲ್ತಾದ್ಮೇಲೆ ಬೇರೆಯವ್ರಿಗೆ ಹೇಳ್ಕೊಡೋ ಟ್ರೈ ಮಾಡಿ. ಟೀಚ್ ಸಮ್ ಒನ್. ನೀವು ಬೇರೆ ಆಗಿರ್ಬೋದು, ನೋಡಿ ನಿಮ್ಮಲ್ಲಿ ಟೆಡಿ ಬೇರ್ ಇದೆಯಾ, ಅದಕ್ಕೆ ಹೇಳ್ಕೊಡಿ. ನಿಮ್ಮ ಮಿರರ್ ಇದೆಯಾ, ಮಿರರ್ ಮುಂದೆ ಕೂತ್ಕೊಂಡು ಮಿರರ್ ಹೇಳ್ಕೊಡಿ. ಇಲ್ಲಾಂದ್ರೆ ನಿಮ್ಮಲ್ಲಿ ನಾಯಿ ಇದೆಯಾ, ಬೆಕ್ಕಿದೆ, ಅದಕ್ಕೆ ಹೇಳ್ಕೊಡಿ ನೀವು. ಯಾಕಂದ್ರೆ ಯಾವತ್ತೂ ಒಬ್ಬರಿಗೆ ಹೇಳ್ಕೊಟ್ಟಾಗ ಏನಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ವೇರ್ ಯು ಕ್ಯಾನ್ ನಾಟ್ ಎಕ್ಸ್ಪ್ಲೈನ್ ಸಮಥಿಂಗ್, ಆ ಮಿಸ್ಟೇಕ್ ನಿಮ್ಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಚಾಪ್ಟರ್ದು ಒಂದು ಪಾಯಿಂಟ್ನ ಒಂದು ಪ್ರಾಸೆಸ್ ನಾನು ಹೇಳ್ಕೊಡ್ತಾ ಇದ್ದೀನಿ, ನಂಗೆ ಅದು ಹೇಳ್ಕೊಡಕ್ ಬರಲಿಲ್ಲ ಅನ್ಕೊಳ್ಳಿ, ಅವಾಗ ನನಗೂ ಗೊತ್ತಾಗುತ್ತೆ ನಂಗೆ ಈ ಪ್ರಾಸೆಸ್ ಬರಲ್ಲ, ನಂಗೆ ಇದು ಹೇಳ್ಕೊಡಕ್ ಬರಲಿಲ್ಲ ಅಂದ್ರೆ ನನಗೂ ಇದು ಬರಲ್ಲ ಅಂತ ಅರ್ಥ. ಸೊ ಪ್ಲೀಸ್ ಫ್ಲೇಮೆಂಟ್ ಟೆಕ್ನಿಕ್ ಟ್ರೈ ಮಾಡಿ ಸ್ಟೂಡೆಂಟ್ಸ್. ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಟು ಯುವರ್ ಸೆಲ್ಫ್ ಇಲ್ಲ ಅದರ್ಸ್. ಟ್ರೈ ಟೀಚಿಂಗ್ ಯುವರ್ ಸೆಲ್ಫ್ ಇನ್ ಫ್ರಂಟ್ ಆಫ್ ದ ಮಿರರ್. ಆಸ್ಕ್ ಡೌಟ್ಸ್ ಅಂಡ್ ಟ್ರೈ ಆನ್ಸರಿಂಗ್ ದೆಮ್. ಸೊ ಫ್ಲೇಮೆಂಟ್ ಟೆಕ್ನಿಕ್ ತುಂಬ ಇಂಪಾರ್ಟೆಂಟು, ತುಂಬ ಹೆಲ್ಪ್ ಆಗುತ್ತೆ, ತುಂಬ ಮಕ್ಕಳಿಗೆ ಹೆಲ್ಪ್ ಮಾಡಿದೆ ಇದು. ನನಗೂ ಕೂಡ ಸ್ಟೂಡೆಂಟ್ಸ್ ಈಗಲೂ ಕೂಡ ಒಂದು ಹೊಸ ಕಾನ್ಸೆಪ್ಟ್ ಬಂದಾಗ ಐ ಆಲ್ವೇಸ್ ಯೂಸ್ ಫ್ಲೇಮೆಂಟ್ ಟೆಕ್ನಿಕ್. ಸರಿನಾ? ನಾನು ನಿಜ ಅಂತೀನಿ, ಒಂದು ಚಾಪ್ಟರ್ ನಿಮ್ಗೆ ಹೇಳ್ಕೊಟ್ಟಾಗ ನನಗೆ ಆ ಚಾಪ್ಟರ್ ಇನ್ನ ಕ್ಲೀನಾಗಿ ಅರ್ಥ ಆಗುತ್ತೆ, ನನಗೆ ಆ ಚಾಪ್ಟರು ಇನ್ನ ಅಮೇಝಿಂಗ್ ಆಗಿ ಬೇಗ ರಿಮೆಂಬರ್ ಆಗುತ್ತೆ ನನಗೆ ಆ ಚಾಪ್ಟರ್. ಸೊ ಟ್ರೈ ಟೀಚಿಂಗ್ ಸಮ್ ಒನ್ ಆಲ್ವೇಸ್. ಓಕೆ ಸ್ಟೂಡೆಂಟ್ಸ್, ಈಗ
ಬೆಸ್ಟ್ ಇಸ್ ಸ್ಟೂಡೆಂಟ್ಸ್ ಇದು PYQ ಮೆಥಡ್ ಇದು ಬೆಸ್ಟ್ ಹೇಳ್ಬೇಕಂದ್ರೆ. ಯಾಕಂದ್ರೆ ನಾನು ನಿಮ್ಗೆ ಏನು ಹೇಳ್ದೆ, ಈಗ ಕ್ವಶನ್ ಪ್ರಾಕ್ಟೀಸ್ ಮಾಡಿ, ವಿಡಿಯೋಸ್ ನಮರಿ ಮಾಡಿ, ಎಲ್ಲ ಮಾಡ್ಬೋದು. ಬಟ್ ಎಕ್ಸಾಮ್ಗಿಂತ ಮುಂಚೆ PYQ ಮಾತ್ರ ಯಾರು ಮಿಸ್ ಮಾಡಬೇಡಿ. ಯಾವುದೇ ಎಕ್ಸಾಮ್ ಆಗಲಿ ವರ್ಲ್ಡಲ್ಲಿ ಕಾನ್ಸೆಪ್ಟ್ಸ್ ರಿಪೀಟ್ ಆಗೇ ಆಗುತ್ತೆ. ಹೈ ವೇಟೇಜ್ ಕಾನ್ಸೆಪ್ಟ್ಸು ರಿಪೀಟ್ ಆಗೇ ಆಗುತ್ತೆ, ರೈಟ್? ಸೊ ಇಫ್ ಯು ವಾಂಟ್ ಪಾಸಿಂಗ್ ಪ್ಯಾಕೇಜ್ ಆರ್ ಡು ಯು ವಾಂಟ್ ಟಾಪರ್ ಪ್ಯಾಕೇಜ್, ಕಮೆಂಟ್ ಹಾಕಿ ಸ್ಟೂಡೆಂಟ್ಸ್. ನನಗೆ ಟಾಪರ್ ಪ್ಯಾಕೇಜ್ ಬೇಕು, ನನಗೆ ಪಾಸಿಂಗ್ ಪ್ಯಾಕೇಜ್ ಬೇಕು, ಕಮೆಂಟ್ ಹಾಕಿ ಸ್ಟೂಡೆಂಟ್ಸ್, ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್ ಟು ಆಲ್ ಆಫ್ ಯು. ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಆಲ್ ಆಫ್ ಯು ಬಿಕಾಸ್ ಐ ಹ್ಯಾವ್ ಡನ್ ಅ ಲಾಟ್ ಆಫ್ ರಿಸರ್ಚ್. ಈಗ ನಾನು ಯಾಕೆ ಈಗ 3 ಡೇಸ್ನ ಬಂದಿಲ್ಲ ಸ್ಟೂಡೆಂಟ್ಸ್, ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. 3 ವಾರ ಮುಂಚೆ ನಾನು ಆಫೀಸಿಂದ ಬರಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು ನಂದು. ಐ ವಾಸ್ ಇನ್ ICU ಫಾರ್ 5 days. ನಂಗೆ ನೆನಪಿಲ್ಲ, ರೈಟ್? ನನ್ನ ಬ್ರೈನಲ್ಲಿ ಕ್ಲಾಟ್ ಆಗಿದೆ, ರೈಟ್? ಸೊ ಅದಕ್ಕೆ ಫುಲ್ ಕ್ಲೀನ್ ಶೇವು ಎಲ್ಲ ಮಾಡಬೇಕಾಗಿತ್ತು, ರೈಟ್? ಸೊ ಐ ಆಮ್ ರಿಕವರಿಂಗ್. ನನಗೆ ಟೈಮ್ ಬೇಕಾಗ್ಬೋದು. ನಾನು ಬಂದು ಪಾಠ ಹೇಳ್ಕೊಡ್ಬೇಕಂದ್ರೆ ಐ ಹ್ಯಾವ್ ಟು ಡೂ ಜಸ್ಟಿಸ್ ಟು ಇಟ್, ರೈಟ್? ನಾನು ಸುಮ್ಮನೆ ಬಂದುಬಿಟ್ಟು ಏನು ಮಾಡೋಕ್ಕಾಗಲ್ಲ, ರೈಟ್? ಸೊ ಯು ವಿಲ್ ನಾಟ್ ಸಿ ಮೈ ಕ್ಲಾಸಸ್ ಎನಿ ಟೈಮ್ ಸೂನ್. ನನಗೇನೋ ಗೊತ್ತಿಲ್ಲ. ಡಾಕ್ಟರ್ ಹ್ಯಾಸ್ ಟೋಲ್ಡ್ ಮಿ ನಾಟ್ ಟು ಸ್ಟ್ಯಾಂಡ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಓನ್ಲಿ. ಯಾಕಂದರೆ ಈ ಲೈಟ್ಸ್ ಬರುತ್ತಲ್ಲ ಈ ಕಡೆ, ಎಷ್ಟೊಂದು ಲೈಟ್ಸ್ ಇದೆಯಲ್ಲ, ಎಫೆಕ್ಟ್ ಮಾಡುತ್ತೆ ನನ್ನ ಬ್ರೈನ್ಗೆ, ಓಕೆನಾ? ಸೊ ಹೋಪ್ಫುಲಿ ಎಲ್ಲ ಪ್ರೇ ಮಾಡಿ ನಾನು ಬೇಗ ರಿಕವರ್ ಆಗಲಿ ಅಂತ. ನಾನು ಬೇಗ ರಿಕವರ್ ಆಗದಷ್ಟು ನಿಮಗೆ ಬೇಗ ನಾನು ಕ್ಲಾಸ್ ಹೋಗ್ಬೋದು, ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಒಂದು ಕಮೆಂಟ್ ಹಾಕೋದು ಮರಿಬೇಡಿ, ಓಕೆನಾ? ಬೈ ಬೈ ಆಲ್ ಆಫ್ ಯು.